ವೆಲ್ಕಮ್ ಟು ಅನ್ವೇಷಣಾ ಟೆಸ್ಟ್ ಸೀರೀಸ್ ಪ್ರಿಲಿಮ್ಸ್ KAS 2024ಗೆ ಈ ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ 50ಕ್ಕೂ ಹೆಚ್ಚು ಫ್ರೀ ಟೆಸ್ಟ್ ಅನ್ನ ನಾವು ನೀಡ್ತಾ ಇದ್ದೀವಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ. ಕರೆಂಟ್ ಅಫೇರ್ಸ್ ಮತ್ತೆ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಎರಡೂ ಕವರ್ ಮಾಡಿದ್ದೀವಿ. ಸೊ ನಿಮಗೆ ಕ್ವೆಶನ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ಒಂದ್ಸಲಿ ಸಾಲ್ವ್ ಮಾಡಿಬಿಟ್ಟು ಬಂದು ಆಮೇಲಿಂದ ಟೆಸ್ಟ್ ವಿಡಿಯೋ ನೋಡಿ. ಸೊ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾಲಿಟಿಯಿಂದ 20 ಕ್ವೆಶನ್ಸ್ ತಗೊಂಡಿದ್ದೀವಿ, ಅದ್ರದ್ದು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ದ ಕ್ವೆಶನ್ ಅಂಡ್ ದಿ ಆನ್ಸರ್ಸ್. The first question is, which among the below statements are true regarding state legislature? State legislature ಗೆ ಸಂಬಂಧಪಟ್ಟಿರಂಗೆ ಯಾವುದು ಕೆಳಗಡೆದು ಟ್ರೂ ಅಂತ ಕೇಳ್ತಾ ಇದ್ದಾರೆ. So there is provision for bicameralism in a state legislature. Bicameralism ಅಂತ ಹೇಳಿದ್ರೆ ದ್ವಿಸದನ, ಎರಡು ಮನೆಗಳಿರೋದು. ಸೊ ಪಾರ್ಲಿಮೆಂಟ್ ಅಲ್ಲಿ ನಿಮ್ಗೆ ಲೋಕಸಭಾ ರಾಜ್ಯಸಭಾ ಅಂತ ಎರಡು ಮನೆಗಳು ಬರ್ತವೆ. ಸೊ ಅದೇ ರೀತಿ ಸ್ಟೇಟ್ ಅಲ್ಲೂ ಕೂಡ, ರಾಜ್ಯದಲ್ಲೂ ಕೂಡ ನಿಮ್ಗೆ ಎರಡು ಮನೆಗಳಿರ್ಬೋದು ಶಾಸಕಾಂಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು, Parliament can create or abolish state legislative council. State legislative council ಅಂತ ಹೇಳಿದ್ರೆ ವಿಧಾನ ಪರಿಷತ್. ಸೊ ಪರಿಷತ್ ಅನ್ನ ಪಾರ್ಲಿಮೆಂಟ್ ಅವರು ಕ್ರಿಯೇಟ್ ಮಾಡಬಹುದು ಅಥವಾ ಅಬಾಲಿಷ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಬಂದು, ಸಿಂಪಲ್ ಮೆಜಾರಿಟಿ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ನೀಡೆಡ್ ಫಾರ್ ಎನಿ ಚೇಂಜ್ ರಿಲೇಟೆಡ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ವಿಧಾನ ಪರಿಷತ್ನ ನೀವು ಅಬಾಲಿಷ್ ಮಾಡಕ್ಕೆ ಅಥವಾ ಕ್ರಿಯೇಟ್ ಮಾಡೋದಕ್ಕೆ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಸಿಂಪಲ್ ಮೆಜಾರಿಟಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ MLA ಗಳು ಅದನ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಸಾಕು ಅಂತ ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಫೋರ್ತ್ ಸ್ಟೇಟ್ಮೆಂಟ್ ಬಂದು, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಯಾನ್ ಬಿ ಅಬಾಲಿಶ್ಡ್. ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ನೀವು ಬೇಡ ಅಂದ್ರೆ ಅದನ್ನ ತೆಗೆದು ಹಾಕ್ಬೋದು, ಅಬಾಲಿಷ್ ಮಾಡಬಹುದು ಅಂತ ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಈಗ ಲೆಟ್ ಅಸ್ ಸಿ ಹೌ ಮೆನಿ ಕ್ವೆಶನ್ಸ್ ಆರ್ ಟ್ರೂ. ಸೊ 1 statement is true, 2 statements are true, 3 statements are true, all the statements are true. ಸೊ ಇದು ಆಪ್ಷನ್ಸ್ ಇದೆ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಒನ್ ಬಂದು, ದರ್ ಇಸ್ ಪ್ರೊವಿಷನ್ ಫಾರ್ ಬೈಕ್ಯಾಮರಲಿಸಮ್ ಇನ್ ಸ್ಟೇಟ್ ಲೆಜಿಸ್ಲೇಚರ್. ಅದು ಟ್ರೂ. ಯಾಕಂದ್ರೆ ಬೈಕ್ಯಾಮರಲಿಸಮ್ ಅಲ್ಲಿ ನಿಮಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಎರಡು ಬರುತ್ತೆ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಎರಡು ಬರೋದ್ರಿಂದ ನಿಮಗೆ ಬೈಕ್ಯಾಮರಲಿಸಮ್ ಬೇಕಾದ್ರೆ ನೀವು ಮಾಡ್ಕೋಬಹುದು. ಸೆಕೆಂಡ್ ಒನ್ ಬಂದು, ಪಾರ್ಲಿಮೆಂಟ್ ಕ್ಯಾನ್ ಕ್ರಿಯೇಟ್ ಆರ್ ಅಬಾಲಿಷ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ಪ್ರೊಸೀಜರ್ ಏನಿದೆ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅಬಾಲಿಷ್ ಮಾಡೋದಕ್ಕೆ, ಫಸ್ಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಿಮಗೆ ಕ್ರಿಯೇಟ್ ಮಾಡ್ಬೇಕಾ ಇಲ್ಲ ಅಬಾಲಿಷ್ ಮಾಡ್ಬೇಕಾ? ಯು ವಿಲ್ ಪುಟ್ ದ ರಿಕ್ವೆಸ್ಟ್ ಇನ್ ದ ಫಾರ್ಮ್ ಆಫ್ ಅ ಸ್ಟೇಟ್ ಬಿಲ್ ಫಸ್ಟ್. ಈ ಬಿಲ್ ಅನ್ನ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು. ಅವ್ರು ಪಾಸ್ ಆದ್ಮೇಲಿಂದ ಇಟ್ ವಿಲ್ ಬಿ ಸೆಂಟ್ ಟು ಪಾರ್ಲಿಮೆಂಟ್ ಫಾರ್ ಇಟ್ಸ್ ಕನ್ಸಿಡರೇಷನ್. ಪಾರ್ಲಿಮೆಂಟ್ ಅವರು ಕನ್ಸಿಡರ್ ಮಾಡ್ಬೇಕಾದ್ರೆ ಲೋಕಸಭಾ ರಾಜ್ಯಸಭಾ ಇಬ್ರು ಅದನ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು. ಇವ್ರು ಪಾಸ್ ಮಾಡಿದ್ರು ಅಂದ್ರೆ ನೀವು ರಿಕ್ವೆಸ್ಟ್ ಮಾಡಿರೋ ಚೇಂಜು ಅಲ್ಲಿಗೆ ಅಬಾಲಿಷ್ ಕ್ರಿಯೇಟ್ ಅದು ಆಗತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಯು ರಿಕ್ವೈರ್ ಸ್ಪೆಷಲ್ ಮೆಜಾರಿಟಿ, ಪಾರ್ಲಿಮೆಂಟ್ ಅಲ್ಲಿ ಯು ರಿಕ್ವೈರ್ ಸಿಂಪಲ್ ಮೆಜಾರಿಟಿ, ಬಟ್ ದ ರಿಕ್ವೆಸ್ಟ್ ಮಸ್ಟ್ ಗೋ ಫ್ರಮ್ ದ ಸ್ಟೇಟ್. ಓಕೆ, ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ಪಾರ್ಲಿಮೆಂಟ್ ಇಸ್ ದ ಫೈನಲ್ ಸೇ. ಪಾರ್ಲಿಮೆಂಟ್ ಅವರು ಅದನ್ನ ಫೈನಲ್ ಆಗಿ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಅಬಾಲಿಷ್ ಆಗುತ್ತೆ ಅಥವಾ ಕ್ರಿಯೇಟ್ ಆಗುತ್ತೆ. ಸೊ ಪಾರ್ಲಿಮೆಂಟ್ ಕ್ಯಾನ್ ಕ್ರಿಯೇಟ್ ಆರ್ ಅಬಾಲಿಷ್. ಸೊ ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ನೆಕ್ಸ್ಟ್ ಥರ್ಡ್ ಒನ್ ಬಂದು, ಸಿಂಪಲ್ ಮೆಜಾರಿಟಿ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ನೀಡೆಡ್ ಫಾರ್ ಎನಿ ಚೇಂಜ್. ಇದು ತಪ್ಪು, ಇಲ್ಲೇ ಬರ್ದಿದ್ದೀವಿ, ಇಟ್ ಇಸ್ ಸ್ಪೆಷಲ್ ಮೆಜಾರಿಟಿ. ಸೊ ಸ್ಪೆಷಲ್ ಮೆಜಾರಿಟಿ ಬೇಕಾಗತ್ತೆ. ನೆಕ್ಸ್ಟ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಯಾನ್ ಬಿ ಅಬಾಲಿಶ್ಡ್, ತೆಗೆದು ಹಾಕ್ಬೋದು. ರಾಜ್ಯಸಭಾ ಪಾರ್ಲಿಮೆಂಟ್ ಅಲ್ಲಿ ಅಪ್ಪರ್ ಹೌಸ್ ಅದನ್ನ ತೆಗಿಯಕ್ಕಾಗಲ್ಲ, ಬಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ದ ಅಪ್ಪರ್ ಹೌಸ್ ಇನ್ ದ ಸ್ಟೇಟ್. ಅದು ಬೇಡ ಅಂತ ಹೇಳಿದ್ರೆ ಅದನ್ನ ತೆಗೆದು ಹಾಕ್ಬೋದು. ಸೊ ಫೋರ್ತ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ. ಸೊ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ. ಸೊ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಇಸ್ ಆನ್ಸರ್ ಸಿ. So 3 statements are true. Coming to the second question, which among the below changes are not considered as amendments under Article 368? ಸಂವಿಧಾನನ ಚೇಂಜ್ ಮಾಡ್ತೀರಾ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾ ಇದ್ದೀರಾ, ಬಟ್ ಅದನ್ನ ಆರ್ಟಿಕಲ್ 368 ಕೆಳಗಡೆ ಅಮೆಂಡ್ಮೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಯಾವುವು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಇಸ್, ಫಾರ್ಮ್ ಅ ನ್ಯೂ ಸ್ಟೇಟ್ ಬೈ ಸೆಪರೇಷನ್ ಆಫ್ ಟೆರಿಟರಿ ಫ್ರಮ್ ಎನಿ ಸ್ಟೇಟ್ ಆರ್ ಬೈ ಯುನೈಟಿಂಗ್ 2 or more states or parts of states or by uniting any territory to a part of any state. ಓಕೆ, ಸೊ ನೀವು ಇರೋ ರಾಜ್ಯಗಳಲ್ಲಿ ಏನಾದ್ರೂ ಒಂದು ಚೇಂಜ್ ಮಾಡಿದ್ರೆ, ಅವರನ್ನ ನೀವು ಸೆಪರೇಟ್ ಮಾಡಿದ್ರೆ ಅಥವಾ ಅವರನ್ನ 2 ಸ್ಟೇಟ್ಗಳನ್ನ ಜೋಡಿಸಿ ಅದನ್ನ ಯುನೈಟ್ ಮಾಡಿದ್ರೆ, ಸೊ ಆ ರೀತಿ ನೀವು ಏನಾದ್ರೂ ಚೇಂಜ್ ಮಾಡಿದ್ರೆ, ಇರೋ ಸ್ಟೇಟ್ಗಳಲ್ಲಿ ಏನಾದ್ರೂ ಚೇಂಜ್ ಮಾಡಿದ್ರೆ, ದಿಸ್ ಫಾಲ್ಸ್ ಅಂಡರ್ ಯೋರ್ ಆರ್ಟಿಕಲ್ ನಂಬರ್ 3. ಸೊ ಆರ್ಟಿಕಲ್ ನಂಬರ್ 3 ಕೆಳಗಡೆ ನೀವೇನಾದ್ರೂ ಚೇಂಜ್ ಮಾಡಿದ್ರೆ ಅದು ಆರ್ಟಿಕಲ್ 368 ಕೆಳಗಡೆ ಅಮೆಂಡ್ಮೆಂಟ್ ಬರಲ್ಲ ಅಂತ ಹೇಳ್ತಾ ಇದೆ, ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದೆ.
ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೀವೇನಾದ್ರೂ ಅಮೆಂಡ್ಮೆಂಟ್ ಮಾಡಿದ್ರೆ 368 ಕೆಳಗಡೆ ಹೌದಾ ಅಲ್ವಾ ಅಂತ. ನೆಕ್ಸ್ಟ್ ಅಬಾಲಿಷ್ ಆರ್ ಕ್ರಿಯೇಟ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ ರಾಜ್ಯ ಪರಿಷತ್ಗಳು, ವಿಧಾನ ಪರಿಷತ್ಗಳನ್ನ ನೀವು ಕ್ರಿಯೇಟ್ ಮಾಡಿದ್ರೆ, ಅಬಾಲಿಷ್ ಮಾಡಿದ್ರೆ, ಇಸ್ ಇಟ್ ಅನ್ ಅಮೆಂಡ್ಮೆಂಟ್ ಆರ್ ನಾಟ್? ನೆಕ್ಸ್ಟ್ ಪವರ್ ಆಫ್ ಪ್ರೆಸಿಡೆಂಟ್. ಪವರ್ ಆಫ್ ಪ್ರೆಸಿಡೆಂಟ್ ಅಲ್ಲಿ ನೀವೇನಾದ್ರೂ ಚೇಂಜ್ ಮಾಡಿದ್ರೆ ಅದಕ್ಕೆ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬೇಕಾಗತ್ತಾ ಬೇಡವಾ ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ ಆಪ್ಷನ್ಸ್ ಅಲ್ಲಿ ಹೀಗೆ ಆಪ್ಷನ್ಸ್ ಇದೆ. ಸೊ ಯಾವ್ದು ಕರೆಕ್ಟ್ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದು ಆರ್ಟಿಕಲ್ ನಂಬರ್ 3. ಆರ್ಟಿಕಲ್ ನಂಬರ್ 3 ಕೆಳಗಡೆ ನೀವು ಏನಾದ್ರೂ ಚೇಂಜ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚೇಂಜ್ ಮಾಡಿದ್ರೆ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಯೋರ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ ನಂಬರ್ 368. ಸೊ ಇಟ್ ಇಸ್ ನಾಟ್ ಅನ್ ಅಮೆಂಡ್ಮೆಂಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಫಂಡಮೆಂಟಲ್. ಫಂಡಮೆಂಟಲ್ ರೈಟ್ ಮಾಡಿದ್ರೆ ಇಟ್ ಈಸ್ ಅನ್ ಅಮೆಂಡ್ಮೆಂಟ್. ಓಕೆ, ಸೊ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ನೆಕ್ಸ್ಟ್ ಅಬಾಲಿಷನ್ ಕ್ರಿಯೇಷನ್ ಆಫ್ ಯೋರ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ನಾಟ್ ಅನ್ ಅಮೆಂಡ್ಮೆಂಟ್. ಅದು ಅಮೆಂಡ್ಮೆಂಟ್ ಆಗಲ್ಲ. ನೀವು ಕ್ರಿಯೇಟ್ ಆದ್ರೂ ಮಾಡಿ, ಅಬಾಲಿಷ್ ಆದ್ರೂ ಮಾಡಿ, ಅದು ಅಮೆಂಡ್ಮೆಂಟ್ ಅಂತ ಕರೆಸ್ಕೊಳ್ಳಲ್ಲ. ನೆಕ್ಸ್ಟ್ ಪವರ್ಸ್ ಆಫ್ ದಿ ಪ್ರೆಸಿಡೆಂಟ್, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಯಾವುದು ಅಲ್ಲ, 1 ಮತ್ತೆ 3 ಅಲ್ಲ. ಸೊ ಆಪ್ಷನ್ಸ್ ಅಲ್ಲಿ ಯಾವುದು? ಇಟ್ ಇಸ್ 1 and 3. ಆಪ್ಷನ್ ನಂಬರ್ ಬಿ, 1 and 3. These are not considered as your amendments under the constitution. Next, composition of state legislative council, which among the below statements are true? So state legislative council ಗೆ ಎಲೆಕ್ಷನ್ ಮಾಡ್ತಿರಲ್ಲ, ಸೊ ಎಲೆಕ್ಷನ್ ಮಾಡಿ ಅದರಲ್ಲಿ ಮೆಂಬರ್ಸ್ ಹೆಂಗೆಲ್ಲ ಬರ್ತಾರೆ ಅಂತ ಕೆಳಗಡೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಯಾವುದು ಟ್ರೂ ಅಂತ ಕೇಳ್ತಾ ಇದ್ದಾರೆ, ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಲೆಟ್ us see the first option. First option is 1/3 of the MLCs are elected by the state MLA. ಸೊ 1/3 MLC ಗಳನ್ನ ಸ್ಟೇಟ್ MLA ಗಳು ಎಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ 1/6 ಆರ್ ಎಲೆಕ್ಟೆಡ್ ಬೈ ಟೀಚರ್ಸ್, 1/6 ಆರ್ ಎಲೆಕ್ಟೆಡ್ ಬೈ ಗ್ರಾಜುಯೇಟ್ಸ್, ಸಮ್ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಗವರ್ನರ್. ಸೊ ಇದು ಕೊಟ್ಟಿದ್ದಾರೆ. ಸೊ ಲೆಟ್ us see ಲೆಜಿಸ್ಲೇಟಿವ್ ಕೌನ್ಸಿಲ್ ಕಾಂಪೋಸಿಷನ್ ಏನು. 1/3 ಆರ್ ಎಲೆಕ್ಟೆಡ್ ಬೈ ಯೋರ್ MLA, 1/3 ಆರ್ ಎಲೆಕ್ಟೆಡ್ ಬೈ ಯೋರ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಅಂದ್ರೆ ಪಂಚಾಯತ್ ಮತ್ತೆ ಮುನಿಸಿಪಾಲಿಟಿ ಅವರು, ಆ ಮೆಂಬರ್ಗಳು. ಓಕೆ, ಸೊ ಅವರು 1/3 ಎಲೆಕ್ಟ್ ಮಾಡ್ತಾರೆ. 1/12 ಆರ್ ಎಲೆಕ್ಟೆಡ್ ಬೈ ಟೀಚರ್ಸ್ ಆಫ್ ಮೋರ್ ದನ್ ಸೆಕೆಂಡರಿ ಗ್ರೇಡ್, 1/12 ಆರ್ ಎಲೆಕ್ಟೆಡ್ ಬೈ ಗ್ರಾಜುಯೇಟ್ಸ್. ಓಕೆ, ನೆಕ್ಸ್ಟ್ ಸಮ್ ಆಫ್ ದೆಮ್ ಆರ್ ಎಕ್ಸ್ ನಂಬರ್ ಆರ್ ಅಪಾಯಿಂಟೆಡ್ ಬೈ ದಿ ಗವರ್ನರ್. ಇವ್ರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ. ಸೊ ಇದು ಇದರಲ್ಲಿ ಇರೋಂಥ ಒಂದು ಕಾಂಪೋಸಿಷನ್. ಸೊ ಇಫ್ ಯು ಸಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, 1/3 ಆರ್ ಎಲೆಕ್ಟೆಡ್ ಬೈ MLC. ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್, ಯಾಕಂದ್ರೆ ಇದು 1/12. ಥರ್ಡ್ ಸ್ಟೇಟ್ಮೆಂಟ್ ಫಾಲ್ಸ್, ಯಾಕಂದ್ರೆ ಇದು 1/12. ಫೋರ್ತ್, ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಗವರ್ನರ್. ಕರೆಕ್ಟ್. ಸೊ ಗವರ್ನರ್ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡಲ್ಲ. ಸ್ಟೇಟ್ COM ಇರುತ್ತಲ್ಲ, ರಾಜ್ಯ ಮಂತ್ರಿಮಂಡಲ, ಅವರು ಅಡ್ವೈಸ್ ಕೊಡ್ತಾರೆ ಅವ್ರಿಗೆ. ಅವ್ರ ಅಡ್ವೈಸ್ ಕೊಟ್ಟವ್ರನ್ನ ಇವರು ಅಪಾಯಿಂಟ್ ಮಾಡ್ತಾರೆ. ಓಕೆ, ಸೊ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. So the statements that are true are 1 and 4. So the option is B, 1,4. Next, coming to the fourth question, which among the below statements are true regarding the state legislative assembly? So legislative assembly anta ಹೇಳಿದ್ರೆ ವಿಧಾನಸಭೆ. ಸೊ ವಿಧಾನಸಭೆ ಕುರಿತು ಯಾವ್ದು ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. Legislative assembly of each state shall have not more than 500 and not less than 60 members. ಸೊ ಹಂಗಂದ್ರೆ ಏನರ್ಥ? ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 500ಕ್ಕಿಂತ ಜಾಸ್ತಿ ಇರಂಗಿಲ್ಲ. ಮೋರ್ ದನ್ 500 ಇಸ್ ನಾಟ್ ಅಲೌಡ್. ಓಕೆ, ಸೊ ಲೆಸ್ ದನ್ 60 ಇಸ್ ನಾಟ್ ಅಲೌಡ್. ಇಂದ 60 ಒಳಗಡೆ ಇರಬೇಕು. 60 ಅಥವಾ ಅದಕ್ಕಿಂತ ಜಾಸ್ತಿ, 500 ಇಸ್ ದ ಮ್ಯಾಕ್ಸಿಮಮ್ ನಂಬರ್. ನೆಕ್ಸ್ಟ್, the constitution provides for reservation of seats in legislative assembly. So legislative assembly alli SC, ST, women ಅಂತ ರಿಸರ್ವೇಶನ್ ಕೊಡ್ತಾರೆ. ಸೊ ಅದರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ the constitution provides for reservation of seats in legislative assembly of the states for scheduled caste and scheduled tribe. Next, it uses proportional representation system. Next, it is a permanent house. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತ ನೋಡಕ್ ಹೋದ್ರೆ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಯಾಕಂದ್ರೆ 500 to 60 ಒಳಗಡೆ ಇರಬೇಕು, 60 ಮೇಲ್ ಇರಬೇಕು, 500 ಒಳಗಡೆ ಇರಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ, ರಿಸರ್ವೇಶನ್ ಕೊಡ್ತಾರೆ ಇದರಲ್ಲಿ SC STಗೆ. ಥರ್ಡ್ ಸ್ಟೇಟ್ಮೆಂಟ್ ಬಂದು ಇಟ್ ಯೂಸಸ್ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದೆ. ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬಂದು ನಿಮಗೆ ರಾಜ್ಯಸಭಾದಲ್ಲಿ ಬರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಬರುತ್ತೆ. ಇಟ್ ಡಸಂಟ್ ಕಮ್ ಇನ್ ಕೇಸ್ ಆಫ್ ಯೋರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಯೋರ್ ಲೋಕಸಭಾ ಬಿಕಾಸ್ ವಿ ಹ್ಯಾವ್ ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್.
ಕ್ಷೇತ್ರ ಅಂತ ಬರುತ್ತೆ. ಕ್ಷೇತ್ರ ಅಂತ ಬಂದಾಗ ಅದು ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್ ಆಗುತ್ತೆ. ಬಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ MLC ಗಳಿಗೆ ಕ್ಷೇತ್ರ ಇಲ್ಲ, ಅವರು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಲ್ಲಿ ದೇ ಆರ್ ರೆಪ್ರೆಸೆಂಟೆಡ್. ಬಟ್ ಇನ್ ಕೇಸ್ ಆಫ್ ಯೋರ್ LA and your Lok Sabha, you have ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್. ಸೊ ಟೆರಿಟೋರಿಯಲ್ ರೆಪ್ರೆಸೆಂಟೇಷನ್ ಇರುತ್ತೆ, ಕ್ಷೇತ್ರ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದು ಇದು ಹೇಳ್ತಾ ಇದೆ ಇಟ್ ಇಸ್ ಅ ಪರ್ಮನೆಂಟ್ ಹೌಸ್ ಅಂತ. ರಾಜ್ಯಸಭಾ ಅಂಡ್ ಯೋರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರ್ ಪರ್ಮನೆಂಟ್ ಹೌಸ್. ಯಾಕಂದ್ರೆ ಇವ್ರಲ್ಲಿ 1/3 ಮೆಂಬರ್ಸ್ಗೆ ಎವ್ರಿ 2 years ನೀವು ಎಲೆಕ್ಟ್ ಮಾಡ್ತಾ ಇದ್ದೀರಾ. ಫುಲ್ ಹೌಸ್ ಡಿಸಾಲ್ವ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಹೌಸ್ ಅನ್ನ ಡಿಸಾಲ್ವ್ ಮಾಡ್ತಾರೆ. ಲೆಜಿಸ್ಲೇಟಿವ್ ಅಸೆಂಬ್ಲಿದು ಲಾಸ್ಟ್ ಇಯರ್ ನಮ್ ಕರ್ನಾಟಕದಲ್ಲಿ ಆಯ್ತು, ಅದಕ್ಕೆ ಇಡೀ ಹೌಸ್ ಅನ್ನ ನಾವು ಡಿಸಾಲ್ವ್ ಮಾಡ್ತೀವಿ. ಸೊ ಇಡೀ ಹೌಸ್ ನ ಒಟ್ಟಿಗೆ ಡಿಸಾಲ್ವ್ ಮಾಡಿ ಎಲ್ಲಾ ಸೀಟ್ಗೂ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾರೆ. ಬಟ್ ನಿಮ್ಗೆ ರಾಜ್ಯಸಭಾದಲ್ಲಿ ಮತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ ರೀತಿ ಆಗೋದಿಲ್ಲ. ಎಷ್ಟು ಜನ ಮೆಂಬರ್ಗಳಿದಾರೋ ಅವರನ್ನ ದೇ ವಿಲ್ ಡಿವೈಡ್ ದೆಮ್ ಇಂಟು 1/3. ಈ ರೀತಿ 3 ಭಾಗ ಮಾಡ್ತಾರೆ ಇರೋ ಮೆಂಬರ್ಗಳನ್ನ. ಇವರಿಗೆ ಈಗ ಎಲೆಕ್ಷನ್ ಮಾಡ್ತಾರೆ, 6 years ಟರ್ಮ್ ಕೊಡ್ತಾರೆ. ಇನ್ನು 2 ವರ್ಷ ಆದ್ಮೇಲಿಂದ ಇವ್ರಿಗೆ 6 years ಟರ್ಮ್ ಕೊಡ್ತಾರೆ. ಇನ್ 2 ವರ್ಷ ಆದ್ಮೇಲಿಂದ ಇವ್ರಿಗೆ ಎಲೆಕ್ಷನ್ ಮಾಡ್ತಾರೆ, ಇವರಿಗೆ 6 years ಟರ್ಮ್ ಕೊಡ್ತಾರೆ. ಸೊ 6 years ಟರ್ಮ್ ಒಂದ್ಸತಿ ಅವ್ರಿಗೆ ಒಂದು MLC ಆದ್ರೆ ಅವರು 6 ವರ್ಷ ಟರ್ಮ್ ಸಿಗುತ್ತೆ. ರಾಜ್ಯಸಭಾದವ್ರಿಗೂ ಹಾಗೆ MLCಗೂ ಹಾಗೆ. ಮತ್ತೆ ಒನ್ಸ್ ಇನ್ 2 years 1/3 ಆಫ್ ದಿ ಮೆಂಬರ್ಸ್ ಮಾತ್ರ ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನ್ ಮಾಡ್ಬೇಕಾದ್ರೆ ಯಾವ ಪೋಸ್ಟ್ ಖಾಲಿ ಆಗಿರುತ್ತೆ ಅದು 1/3 ಮಾತ್ರ, 2/3 ಫಿಲ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಪರ್ಮನೆಂಟ್ ಹೌಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಟ್ ಇಸ್ ಪರ್ಮನೆಂಟ್ ಹೌಸ್ ಅಂತ ಹೇಳ್ತಾ ಇದೆ. ಬಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಹೌಸ್, ಅದು ಪರ್ಮನೆಂಟ್ ಹೌಸ್ ಅಲ್ಲ. ನಿಮಗೆ the statement is false. Proportional representation illa statement is false because it is territorial representation. So statement 1 and 2 are only true antane kelidare question alli. So idaralli option bandu nimge 2 statements are true. Option is B. Next, coming to the 5th question, very easy. The age to qualify for legislative council is 30 years. ಓಕೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ MLA ಆಗಕ್ಕೆ 25 ವರ್ಷ, MLC ಆಗೋದಕ್ಕೆ 30 years. ಸೊ ನೆಕ್ಸ್ಟ್ 6th question, ವಿಚ್ ಅಮಾಂಗ್ ದ ಬಿಲೋ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ, ಆರ್ಟಿಕಲ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ರೊವಿಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಿದ್ದಾರೆ. ದ ಫಸ್ಟ್ ಒನ್ ಇಸ್ ಕ್ವಾಲಿಫಿಕೇಶನ್ ಫಾರ್ ಮೆಂಬರ್ಶಿಪ್ ಆಫ್ ಅ ಸ್ಟೇಟ್ ಲೆಜಿಸ್ಲೇಚರ್ ಇಸ್ ಲಿಸ್ಟೆಡ್ ಇನ್ ಆರ್ಟಿಕಲ್ 173. ಸೊ ಸ್ಟೇಟ್ ಲೆಜಿಸ್ಲೇಚರ್ಗೆ ಮೆಂಬರ್ಶಿಪ್ ತಗೋಬೇಕು, ಎಲೆಕ್ಷನ್ ನಿಲ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ, ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂತ. ಸೊ ಅದಕ್ಕೆ ಆರ್ಟಿಕಲ್ ನಂಬರ್ 173 ಅಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಇಟ್. ನೆಕ್ಸ್ಟ್, ಸ್ಪೆಷಲ್ ಅಡ್ರೆಸ್ ಬೈ ಗವರ್ನರ್, ಆರ್ಟಿಕಲ್ 176. ಸೊ ಗವರ್ನರ್ ಬಂದು ನಿಮ್ಗೆ ಸದನದಲ್ಲಿ ವಿಧಾನಸಭೆಯಲ್ಲಿ ಅವ್ರು ಬಂದು ಮಾತಾಡ್ತಾರೆ. ಸೊ ಅವ್ರು ಮಾತಾಡುವಾಗ ಅದನ್ನ ನಾವು ಸ್ಪೆಷಲ್ ಅಡ್ರೆಸ್ ಅಂತ ಹೇಳಿ ಕರಿತೀವಿ. ಸೊ ಬಜೆಟ್ ಸೆಷನ್ಗೂ ಮುಂಚೆ ಮಾತಾಡ್ತಾರೆ, ಎಲೆಕ್ಷನ್ ಆದ್ಮೇಲೆ ಫಸ್ಟ್ ಸೆಷನ್ ಅಲ್ಲಿ ಮಾತಾಡ್ತಾರೆ. ಸೊ ಆಗ ಅವ್ರು ಬಂದು ಮಾತಾಡೋದಕ್ಕೆ ಸ್ಪೆಷಲ್ ಅಡ್ರೆಸ್ ಅಂತ ಹೇಳ್ತೀವಿ. ಸ್ಪೆಷಲ್ ಅಡ್ರೆಸ್ ನ ಆರ್ಟಿಕಲ್ 176 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೆಷನ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಲಿಸ್ಟೆಡ್ ಅಂಡರ್ ಆರ್ಟಿಕಲ್ 174. ಸೊ ಎಷ್ಟು ಸೆಷನ್ ಮಾಡಬೇಕು, ಸೆಷನ್ಸ್ ಏನಿದೆ ಅದನ್ನೆಲ್ಲ ಕಂಡೀಷನ್ಸ್ ಎಲ್ಲಾನು ಸೆಷನ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ನ ಆರ್ಟಿಕಲ್ ನಂಬರ್ 174 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ನಿಮ್ಗೆ ಮೆಂಬರ್ಶಿಪ್ ಇದ್ದಾಗ ನೀವು ಡಿಸ್ಕ್ವಾಲಿಫೈ ಆಗಿ ನಿಮ್ಮ ಮೆಂಬರ್ಶಿಪ್ ಅನ್ನ ಕಳ್ಕೊಳ್ಳೋದಕ್ಕೆ ಆರ್ಟಿಕಲ್ ನಂಬರ್ 178 ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ್ದೆಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ದೆಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ? ಸೊ ಫಸ್ಟ್ ಒನ್ ಇಸ್ ಕರೆಕ್ಟ್, ಸೆಕೆಂಡ್ ಒನ್ ಇಸ್ ಕರೆಕ್ಟ್, ಥರ್ಡ್ ಒನ್ ಇಸ್ ಕರೆಕ್ಟ್, ಫೋರ್ತ್ ಒನ್ ಸರಿಯಾಗಿಲ್ಲ. ಸೊ ಫೋರ್ತ್ ಒನ್ ಸರಿಯಾಗಿಲ್ಲ ಯಾಕಂತಂದ್ರೆ ಇದು ಆರ್ಟಿಕಲ್ ನಂಬರ್ 191 ನಲ್ಲಿ ಬರುತ್ತೆ. ಓಕೆ, ಸೊ ಇಟ್ ಇಸ್ ನಾಟ್ ಅಂಡರ್ ಆರ್ಟಿಕಲ್ 178. ಸೊ ಲೆಟ್ ಅಸ್ ಸಿ ದಿ ಆನ್ಸರ್. ಸೊ ಫೋರ್ತ್ ಒನ್ ತಪ್ಪಾಗಿದೆ. ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ? 1, 2, 3 ಮಾತ್ರ ಕರೆಕ್ಟು. ಓಕೆ, so it is 1, 2, 3, option C. Next, 7th question. The governor should take a decision with respect to bill presented for their assent within a period of 6 months was recommended by. ಸೊ ಈಗ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ ಕೇರಳದವ್ರನ್ನ ನೋಡ್ಬೋದು, ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಇವಾಗ ಗವರ್ನರ್ ಹತ್ರಕ್ಕೆ ಒಂದು ಬಿಲ್ ಕಳಿಸ್ತಾರೆ. ಗವರ್ನರ್ ಅದನ್ನ ಎಷ್ಟ್ ದಿನದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲ ವಿಟೋ ಮಾಡ್ತಾರೋ, ಅದ್ ಏನು ಡಿಸಿಷನ್ ಎಷ್ಟ್ ದಿನದಲ್ಲಿ ಕೊಡ್ಬೇಕು ಅಂತ ಅದಕ್ಕೆ ಮೆನ್ಷನ್ ಆಗಿಲ್ಲ. ಪ್ಲಸ್ ಗವರ್ನರ್ ಅವ್ರೇನಾದ್ರು ಅದನ್ನ ಪ್ರೆಸಿಡೆಂಟ್ ಕನ್ಸಿಡರೇಷನ್ಗೆ ಒಂದು ಬಿಲ್ ಅನ್ನ ಕಳಿಸಿದ್ರೆ, ಸೊ ಗವರ್ನರ್ ನಮ್ ಸ್ಟೇಟ್ ಬಿಲ್ ಅಲ್ಲಿ, ನಮ್ ಸ್ಟೇಟ್ ಅಲ್ಲಿ MLAಗಳು ಪಾಸ್ ಮಾಡಿರೋ ಒಂದ್ ಬಿಲ್ ಅನ್ನ ಪ್ರೆಸಿಡೆಂಟ್ ಕನ್ಸಿಡರೇಷನ್ ಬೇಕಾದ್ರೆ ಕಳಿಸ್ಬೋದು. ಬಟ್ ಆ ರೀತಿ ಪ್ರೆಸಿಡೆಂಟ್ ಕನ್ಸಿಡರೇಷನ್ ಕಳಿಸಿದ್ರೆ ಪ್ರೆಸಿಡೆಂಟ್ ಅವರು ಅದನ್ನ ಎಷ್ಟ್ ದಿನದಲ್ಲಿ
ಅದಕ್ಕೆ ಉತ್ತರನ ನೀಡಬೇಕು, ಅದಕ್ಕೆ ಒಂದು ಅಸೆಂಟ ಅಥವಾ ವಿಟೋನ ಏನ್ ಮಾಡ್ಬೇಕು ಅನ್ನೋ ಒಪಿನಿಯನ್ ಅವ್ರು ಕೊಡ್ಬೇಕು. ಸೊ ಅದ್ ಎಷ್ಟು ದಿನದಲ್ಲಿ ಕೊಡ್ಬೇಕು ಅನ್ನೋ ಒಪಿನಿಯನ್ಗೆ ಅದಕ್ಕೇನು ಟೈಮ್ ಲಿಮಿಟ್ ಇಲ್ಲ. ಸೊ ಬಿಲ್ಗಳು ಪಾಸ್ ಆಗ್ತವೆ, ಗವರ್ನರ್ ಟೇಬಲ್ಗೆ ಹೋಗಿ ಕೂರ್ತವೆ, ಅಲ್ಲಿಂದ ಅದು ಏನು ಅದಕ್ಕೆ ಒಪಿನಿಯನ್ ಬರೋದಿಲ್ಲ. ಇಲ್ಲ ಪ್ರೆಸಿಡೆಂಟ್ ಟೇಬಲ್ಗೆ ಹೋಗಿ ಕೂರುತ್ತೆ, ಅಲ್ಲಿಂದ ಒಪಿನಿಯನ್ ಬರೋದಿಲ್ಲ. ಸೊ ಅದಕ್ಕೆ ಒಂದ್ 6 months ಪೀರಿಯಡ್ ಒಳಗಡೆ ಅದಕ್ಕೆ ರಿಪ್ಲೈ ಕೊಡಿ. ಅಲ್ಲ ಅಸೆಂಟ್ ಮಾಡ್ತಿರೋ ಇಲ್ಲ ವಿಟೋ ಮಾಡ್ತಿರೋ, ಒಂದ್ 6 months ಒಳಗಡೆ ಅದನ್ನ ಡಿಸಿಷನ್ ಮಾಡ್ಕೊಳ್ಳಿ ಅಂತ ಈ ಕೆಳಗಿನ ಯಾವ ಕಮಿಟಿ ಅವರು ಅದಕ್ಕೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ARC ಅವರು. ಸೊ ARC ಕಮಿಷನ್ ನ, ಸರ್ಕಾರಿಯ ಕಮಿಷನ್, ಪುಂಚಿ ಕಮಿಷನ್, ರಾಜ್ ಮನ್ನಾರ್ ಕಮಿಟಿನ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಸಿ, ಪುಂಚಿ ಕಮಿಷನ್. ಪುಂಚಿ ಕಮಿಷನ್ ಅವರು 6 ತಿಂಗಳು ಒಳಗಡೆ ಅದಕ್ಕೆ ರೆಸ್ಪಾನ್ಸ್ ಕೊಡಿ ಅಂತ ಹೇಳಿದ್ರು. ನೆಕ್ಸ್ಟ್, ಗವರ್ನರ್ ಇಸ್ ಎಲೆಕ್ಟೆಡ್ ಫಾರ್ ಅ ಪೀರಿಯಡ್ ಆಫ್ 4 years, 5 years, 6 years, ನನ್. ಸೊ ಆನ್ಸರ್ ಇಸ್ ಡಿ, ನನ್. ಯಾಕಂತ ಹೇಳಿದ್ರೆ ಇವರು ಡೈರೆಕ್ಟ್ ಆಗಿ ದೇ ಆರ್ ಅಪಾಯಿಂಟೆಡ್. ಸೊ ದೇ ಆರ್ ನೆವರ್ ಎಲೆಕ್ಟೆಡ್. ಸೊ ದೇ ಆರ್ ಡೈರೆಕ್ಟ್ಲಿ ಅಪಾಯಿಂಟೆಡ್. ಸೊ ಅಪಾಯಿಂಟ್ ಆಗ್ತಾರೆ ಅವರು, ಎಲೆಕ್ಟ್ ಆಗೋದಿಲ್ಲ ಅವರು. ಓಕೆ, ಸೊ ಇವ್ರನ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಅವರು ಹೇಗೆ ಅಪಾಯಿಂಟ್ ಮಾಡ್ತಾರೆ? ಬೇಸ್ಡ್ ಆನ್ ದಿ ಅಡ್ವೈಸ್ ಆಫ್ COM. ಸೊ ಯೂನಿಯನ್ COM, ಕೇಂದ್ರದಲ್ಲಿ ಇರೋಂಥ ಮಂತ್ರಿಮಂಡಲದವರು ಅವ್ರು ಏನು ರೆಕಮೆಂಡೇಶನ್ ಕೊಡ್ತಾರೋ ಅದ್ರ ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಹಿ ಹೋಲ್ಡ್ಸ್ ದ ಪೊಸಿಷನ್. ಇವ್ರ ಟರ್ಮ್ ಎಲ್ಲಿವರೆಗೂ ಇರುತ್ತೆ? ಅಂಟಿಲ್ ದರ್ ಇಸ್ ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ಗೆ ಇಷ್ಟ ಆಗೋವರೆಗೂ ಇರ್ತಾರೆ. ಪ್ರೆಸಿಡೆಂಟ್ಗೆ ಯಾವಾಗ ಇಷ್ಟ ಆಗಲ್ಲ ಅವಾಗ ತೆಗೆದು ಹಾಕ್ತಾರೆ, ಅವಾಗ ಅವ್ರದ್ದು ಟರ್ಮ್ ಮುಗ್ದೋಗುತ್ತೆ. ಸೊ ಫಿಕ್ಸ್ಡ್ ಟರ್ಮ್ ಅನ್ನೋದು ಯಾವುದು ಇಲ್ಲ ಗವರ್ನರ್ಗೆ. ನೆಕ್ಸ್ಟ್, 9th one. Which among the below statements concerning governor of a state are not true? ಯಾವುದು ಸರಿಯಾಗಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಇಸ್, he is chancellor of universities in the state. ಸೊ ಇವರು ಸ್ಟೇಟ್ ಅಲ್ಲಿ, ನಮ್ಮ ರಾಜ್ಯದಲ್ಲಿ ಇರೋ ಎಲ್ಲಾ ಯೂನಿವರ್ಸಿಟಿಗಳಿಗೂ ಇವರೇ ಚಾನ್ಸಲರ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಸೆಕೆಂಡ್ ಒನ್, ಆರ್ಟಿಕಲ್ 213 says that he can promulgate ordinances, ಸುಗ್ರೀವಾಜ್ಞೆ, when the legislature is not in session. ಸೊ ಲೆಜಿಸ್ಲೇಚರ್ ಸೆಷನ್ ಅಲ್ಲಿ ಇಲ್ಲದೆ ಇದ್ದಾಗ ಸ್ಟೇಟ್ COM ಅವ್ರಿಗೆ ಯಾವ್ದಾದ್ರು ಒಂದು ಕಾಯ್ದೆ ಬೇಕಾದ್ರೆ, ಯಾವ್ದಾದ್ರು ಒಂದು ಆಕ್ಟ್ ಲಾನೋ ಬೇಕಾದ್ರೆ, ದೇ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದಿ ಗವರ್ನರ್. ಗವರ್ನರ್ ಹತ್ರ ಹೋಗಿ ಸ್ಟೇಟ್ COM ಅವರು ಇದಕ್ಕೊಂದು ಆರ್ಡಿನೆನ್ಸ್ ಪಾಸ್ ಮಾಡಿ ಅಂತ ಹೇಳಿದ್ರೆ ಅವ್ರು ಪಾಸ್ ಮಾಡ್ತಾರೆ ಆರ್ಡಿನೆನ್ಸ್ ನ. ಸೊ ಅದಕ್ಕೆ ಆರ್ಟಿಕಲ್ ನಂಬರ್ 213 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, he is not bound by the advice of state COM. ಅವರು ಸ್ಟೇಟ್ COM ಅಡ್ವೈಸ್ ಕೊಡೋದನ್ನ ಪಾಲಿಸಲೇಬೇಕು ಅಂತ ಏನು ಕಂಪಲ್ಷನ್ ಇಲ್ಲ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ನಾಟ್ ಬೌಂಡ್ ಅಂತ ಹೇಳಿದ್ರೆ ಕಂಪಲ್ಷನ್ ಇಲ್ಲ ಅಂತ. ನೆಕ್ಸ್ಟ್, 4th one, he makes decisions on the disqualification of member of state legislature. ಸೊ ಸ್ಟೇಟ್ ಲೆಜಿಸ್ಲೇಚರ್ ಮೆಂಬರ್ಗಳು ಕೆಲವರು ಏನಾದ್ರೂ ವೈಲೇಷನ್ ಗಳನ್ನ ಮಾಡಿದ್ರೆ ಅವಾಗ ಅವ್ರನ್ನ ಬೇಕಾದ್ರೆ ಡಿಸ್ಕ್ವಾಲಿಫೈ ಮಾಡಬಹುದು ಗವರ್ನರ್ ಅವರು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಕೇಳಿರೋದು ಯಾವ್ದು ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ, ಯಾವ್ದು ತಪ್ಪು ಅಂತ ಕೇಳ್ತಿದ್ದಾರೆ. ನಾಟ್ ಟ್ರೂ ಬಂದಾಗ ಯಾವತ್ತು ಬಾಕ್ಸ್ ಹಾಕೊಳ್ಳಿ, ಆಮೇಲೆ ಮರ್ತ್ ಬಿಡ್ತೀರಾ, ಉಲ್ಟಾ ಆನ್ಸರ್ ಹಾಕ್ಬಿಡ್ತೀರಾ, ಸುಮ್ಮನೆ ಒಂದು ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ಸೊ ಫಸ್ಟ್ ಒನ್, ಹಿ ಇಸ್ ಚಾನ್ಸಲರ್ ಆಫ್ ಆಲ್ ದಿ ಯೂನಿವರ್ಸಿಟೀಸ್ ಇನ್ ದ ಸ್ಟೇಟ್, ಕರೆಕ್ಟ್ ಅದು. ಸೆಕೆಂಡ್ ಒನ್, ಆರ್ಡಿನೆನ್ಸ್ ಪ್ರೊಮಲ್ಗೇಟ್ ಮಾಡ್ಬೋದು 213 ಅಲ್ಲಿ. ಹಿ ಇಸ್ ನಾಟ್ ಬೌಂಡ್ ಬೈ ದಿ ಅಡ್ವೈಸ್ ಆಫ್ ಸ್ಟೇಟ್ COM. ಸ್ಟೇಟ್ COM ಅಡ್ವೈಸ್ ಕೊಟ್ಟಿದ್ದನ್ನೇ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಗವರ್ನರ್ಗೆ ಏನಾದ್ರು ಸ್ಟೇಟ್ ಎಮರ್ಜೆನ್ಸಿ ರೆಕಮೆಂಡೇಶನ್ ಸೆಂಟರ್ ಕಳಿಸ್ಬೇಕು ಅಂದ್ರೆ ಸ್ಟೇಟ್ COM ಆ ರೆಕಮೆಂಡೇಶನ್ ಕೊಡೋದಿಲ್ಲ, ಮಾಡಬೇಡಿ ಹಂಗೆ ಅಂತ ಹೇಳ್ಬಿಡ್ತಾರೆ. ಆಗ ಗವರ್ನರ್ ಪ್ರೆಸಿಡೆಂಟ್ ಅವರಿಗೆ ಸ್ಟೇಟ್ ಎಮರ್ಜೆನ್ಸಿ ಹಾಕಿ ಅಂತ ರೆಕಮೆಂಡೇಶನ್ ಕಳಿಸಕ್ಕಾಗೋದಿಲ್ಲ. ಸೊ ಹಿ ಇಸ್ ನಾಟ್ ಬೌಂಡ್ ಬೈ ದಿ ಅಡ್ವೈಸ್ ಆಫ್ ದಿ ಸ್ಟೇಟ್ COM. ಬಟ್ ಪ್ರೆಸಿಡೆಂಟ್ ಇಸ್ ಬೌಂಡ್ ಬೈ ದಿ ಅಡ್ವೈಸ್ ಆಫ್ ಯೂನಿಯನ್ COM. ಪ್ರೆಸಿಡೆಂಟ್ ನ ಬೌಂಡ್ ಮಾಡಿದ್ದಾರೆ, ಆದ್ರೆ ಸ್ಟೇಟ್ ಅಲ್ಲಿ ಗವರ್ನರ್ ಬೌಂಡ್ ಆಗಿಲ್ಲ. Next, 4th one, he makes decision on the qualification of the disqualification of the members of state legislature. It is true. So all 4 are true. None of them are false. Let us see the options. Option is D, none of the above. Coming to the 10th question, power of governor to grant pardon and to suspend, remit or commute sentences in certain cases is under. So ಇವರು ಕೆಲವೊಂದು ತೀರ್ಪುಗಳು ಕೊಟ್ಟಿರ್ತಾರೆ ಕೋರ್ಟ್ ಅಲ್ಲಿ. ಓಕೆ, ಸೊ ಕೋರ್ಟ್ ಅಲ್ಲಿ ಕೊಟ್ಟಿರೋ ತೀರ್ಪು ವರ್ಡಿಕ್ಟ್ ಅನ್ನ ದೇ ಕ್ಯಾನ್ ಮೇಕ್ ಸಮ್ ಚೇಂಜಸ್ ಇನ್ ಟು ಇಟ್. ಸೊ ಅವ್ರು ಪಾರ್ಡನ್ ಕೊಡ್ಬೋದು, ಸಸ್ಪೆಂಡ್, ರೆಮಿಟ್, ಕಮ್ಯೂಟ್, ಈ ತರ ಒಂದು ಅದಕ್ಕೆ ಕ್ಷಮಾದಾನನ ಕೊಡ್ಬೋದು. ಸೊ ಅದನ್ನ ಕೊಡೋದಕ್ಕೆ ಯಾವ ಆರ್ಟಿಕಲ್ ಅಂತ ಕೇಳ್ತಿದ್ದಾರೆ? ಇಟ್ ಇಸ್ ಆರ್ಟಿಕಲ್ ನಂಬರ್ 161. ಓಕೆ, ಸೊ ಆನ್ಸರ್ ಆಪ್ಷನ್ ಇಸ್ ಎ. ಸೊ ನೆಕ್ಸ್ಟ್ 11th question, Parliament's power to confer Supreme Court power to issue writ is under. ಸೊ ಈಗ ಸುಪ್ರೀಂ ಕೋರ್ಟ್ಗೆ ರಿಟ್ ಇಶ್ಯೂ ಮಾಡೋ ಅಧಿಕಾರ ಇದೆ. ಸೊ ಸುಪ್ರೀಂ ಕೋರ್ಟ್ಗೆ ರಿಟ್ ಇಶ್ಯೂ ಮಾಡಕ್ಕೆ ಅಧಿಕಾರ ಕೊಡಕ್ಕೆ ಪಾರ್ಲಿಮೆಂಟ್ ಯಾವ ಆರ್ಟಿಕಲ್ ಅಲ್ಲಿ ಕೆಳಗಡೆ ಕೊಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಸುಪ್ರೀಂ ಕೋರ್ಟ್ ನ ರಿಟ್ ನ ಆರ್ಟಿಕಲ್ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ಗೆ ರಿಟ್ ಇಶ್ಯೂ ಮಾಡೋ ಪವರ್ ನ ಕೊಡಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಯಾವ ಆರ್ಟಿಕಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಪಾರ್ಲಿಮೆಂಟ್ ಯಾವ ಆರ್ಟಿಕಲ್ ಕೆಳಗಡೆ ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ ನಂಬರ್ 32. ಆರ್ಟಿಕಲ್ ನಂಬರ್ 32 ಇಸ್ ರಿಟ್ ಇಶ್ಯೂಯಿಂಗ್ ಪವರ್ ಆಫ್ ಸುಪ್ರೀಂ ಕೋರ್ಟ್.
Article number 226 is writ issuing power of your High Court. Article number 139 is the answer. Article number 139 ಕೆಳಗಡೆ ಪಾರ್ಲಿಮೆಂಟ್ ಅವರು ಸುಪ್ರೀಂ ಕೋರ್ಟ್ ಅವರಿಗೆ ರಿಟ್ ಇಶ್ಯೂ ಮಾಡೋ ಪವರ್ ಅನ್ನ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್, coming to the 12th question, which among the below statement is not true regarding Supreme Court? ಯಾವುದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂಗೆ ಸರಿಯಾಗಿಲ್ಲ. ಸೊ ಇಟ್ಸ್ ಒರಿಜಿನಲ್ jurisdiction is confined to federal cases. Its scope of judicial review power is limited. ಸೊ ಅದ್ರದ್ದು ಜುಡಿಷಿಯಲ್ ರಿವ್ಯೂ ಪವರ್ ಸುಪ್ರೀಂ ಕೋರ್ಟ್ ಅವ್ರದ್ದು ಲಿಮಿಟೆಡ್ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಬೌಂಡ್ರಿ ಇದೆ ಅಂತ. ಇಟ್ಸ್ ಅಪೆಲೇಟ್ ಜುರಿಸ್ಡಿಕ್ಷನ್ ಇಸ್ ಕನ್ಫೈನ್ಡ್ ಟು ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಓನ್ಲಿ. ಇಟ್ ಹ್ಯಾಸ್ ಅಡ್ವೈಸರಿ ಜುರಿಸ್ಡಿಕ್ಷನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಸೊ ಯಾವುದು ಟ್ರೂ ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಇಟ್ಸ್ ಒರಿಜಿನಲ್ ಜುರಿಸ್ಡಿಕ್ಷನ್ ಇಸ್ ಕನ್ಫೈನ್ಡ್ ಟು ಫೆಡರಲ್ ಕೇಸಸ್. ಒರಿಜಿನಲ್ ಜುರಿಸ್ಡಿಕ್ಷನ್ ಅಂತ ಹೇಳಿದ್ರೆ ನೀವು ಕೇಸ್ ಸ್ಟಾರ್ಟ್ ಮಾಡುವಾಗ ಫಸ್ಟೇ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಕೇಸಸ್ನ ಫಂಡಮೆಂಟಲ್ ರೈಟ್ಸ್ ನ ಬಿಟ್ಟು. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ನ ಬಿಟ್ಟು ಒರಿಜಿನಲ್ ಜುರಿಸ್ಡಿಕ್ಷನ್ ಕೊಟ್ಟಿರೋದು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಒರಿಜಿನಲ್ ಜುರಿಸ್ಡಿಕ್ಷನ್ ನಿಮ್ಗೆ ಡೈರೆಕ್ಟ್ ಆಗಿ ಹೋಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನ ಫೈಲ್ ಮಾಡಕ್ ಆಗಂತದ್ದು ಯಾವುದು? ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಒಂದು ಅಥವಾ ಎರಡು ಸ್ಟೇಟ್ಗಳ ನಡುವೆ ಜಗಳ ಇದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಜಗಳ ಆಡ್ತಾ ಇದ್ರೆ, ನೆಕ್ಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಎನಿ ಸ್ಟೇಟ್ ಆರ್ ಸ್ಟೇಟ್ಸ್ ಆನ್ ಒನ್ ಸೈಡ್ ಅಂಡ್ ಒನ್ ಆರ್ ಮೋರ್ ಸ್ಟೇಟ್ಸ್ ಆನ್ ದಿ ಅದರ್ ಸೈಡ್. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಒಂದ್ 2-3 ಸ್ಟೇಟ್ ಜೊತೆ ಸೇರ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಇನ್ನೊಂದು ಗ್ರೂಪ್ ಸ್ಟೇಟ್ ಗಳದೇ ಒಂದು ಗ್ರೂಪ್ ಇದೆ. ಸೊ ಯುವರ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಹಿಯರ್ ವಿತ್ ಸಮ್ ಸ್ಟೇಟ್ಸ್ ವರ್ಸಸ್ ಯುವರ್ ಸ್ಟೇಟ್ಸ್. ಕೆಲವು ಸ್ಟೇಟ್ಗಳು ಇಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದಾವೆ, ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಸ್ಟೇಟ್ಗಳು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾವೆ, ಇವು ಜಗಳ ಆಡ್ತಾ ಇದ್ದಾವೆ. ನೆಕ್ಸ್ಟ್, ಓಕೆ, ಇದು ಎಲ್ಲ ಜಗಳ ಏನು? ಆಲ್ ದೀಸ್ ಫೈಟ್ಸ್ ಆರ್ ರಿಗಾರ್ಡಿಂಗ್ ಯೋರ್ ಫೆಡರಲಿಸಮ್ ಇನ್ ದ ಕಂಟ್ರಿ. ಆಲ್ ದೀಸ್ ಫೈಟ್ಸ್ ಆರ್ ರಿಗಾರ್ಡಿಂಗ್ ಫೆಡರಲಿಸಮ್ ಇನ್ ದ ಕಂಟ್ರಿ. ಪವರ್ ಶೇರಿಂಗ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್, ಇದೇ ಜಗಳ ಇದು. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ಗಳ ಜೊತೆ ಜಗಳ ಆಡ್ಲಿ, ಇಲ್ಲ ಗವರ್ಮೆಂಟ್ ಆಫ್ ಇಂಡಿಯಾ ಒಂದಷ್ಟು ಸ್ಟೇಟ್ಗಳ ಜೊತೆ ಸೇರ್ಕೊಂಡು ಇನ್ನೊಂದು ಸ್ಟೇಟ್ ಹತ್ರ ಜಗಳ ಆಡಿದ್ರೆ, then all these are federal cases. So original jurisdiction is confined to federal cases ಅಂತ ಹೇಳ್ತಾ ಇರೋದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಅದು. ಓಕೆ, ಸೊ ಫೆಡರಲ್ ಕೇಸಸ್ ಮಾತ್ರ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಒರಿಜಿನಲ್ ಜುರಿಸ್ಡಿಕ್ಷನ್ ಇದೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ಗಳು ಜಗಳ ಆಡ್ತಾ ಇದ್ರೆ, ಅಥವಾ 2 ಸ್ಟೇಟ್ಗಳು ಜಗಳ ಆಡ್ತಾ ಇದ್ರೆ, ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಒಂದ್ ಸ್ಟೇಟ್ ಜೊತೆ ಸೇರ್ಕೊಂಡು ಇನ್ನೊಂದು ಸ್ಟೇಟ್ ಮೇಲೆ ಜಗಳ ಆಡ್ತಾ ಇದ್ರೆ, ಆ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಯು ಹ್ಯಾವ್ ಒರಿಜಿನಲ್ ಜುರಿಸ್ಡಿಕ್ಷನ್. ನೆಕ್ಸ್ಟ್, ಇಟ್ ಸ್ಕೋಪ್ ಆಫ್ ಜುಡಿಷಿಯಲ್ ರಿವ್ಯೂ ಪವರ್ ಇಸ್ ಲಿಮಿಟೆಡ್. ಅದು ಲಿಮಿಟೆಡ್. ಜುಡಿಷಿಯಲ್ ರಿವ್ಯೂ ಪವರ್ ಕೊಟ್ಟಿರೋದು ಬರೀ ಫಂಡಮೆಂಟಲ್ ರೈಟ್ಸ್ ಮಾತ್ರ. ಸುಪ್ರೀಂ ಕೋರ್ಟ್ ಬೈ ಇಟ್ ಸೆಲ್ಫ್ ಹ್ಯಾಸ್ ಅಸ್ಯೂಮ್ಡ್ ದಟ್ ಹಿ ವಿಲ್ ಡೂ ಜುಡಿಷಿಯಲ್ ರಿವ್ಯೂ ಆನ್ ಎನಿಥಿಂಗ್. Okay, so it is an assumed power. Next, its appellate jurisdiction is confined to constitutional cases only. Appellate jurisdiction ಅಂದ್ರೆ ಲೋವರ್ ಕೋರ್ಟ್ ಅಲ್ಲಿ, ಇವಾಗ ನೀವು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅಥವಾ ಹೈ ಕೋರ್ಟ್ ಅಲ್ಲಿ ಅಥವಾ ಹೈ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿರ್ತೀರಾ. ಸೊ ಅಲ್ಲಿ ಕೂಡ ತೀರ್ಪು ನಿಮ್ಗೆ ಇಷ್ಟ ಆಗೋದಿಲ್ಲ, ಅಲ್ಲಿ ವರ್ಡಿಕ್ಟ್ ಅಲ್ಲಿ ಡಿಸಿಷನ್ ನಿಮ್ಗೆ ಇಷ್ಟ ಆಗೋದಿಲ್ಲ, ಆಗ ನೀವು ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ಬೇಕು. ಸೊ ಹೈಯರ್ ಕೋರ್ಟ್ಗೆ ಅಪೀಲ್ ಹೋದಾಗ ಆ ರೀತಿ ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕು ಅಂದ್ರೆ ಬರೀ ಕಾನ್ಸ್ಟಿಟ್ಯೂಷನಲ್ ಕೇಸಸ್, ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಮಾತ್ರ. ಬೇರೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಪರ್ಸನಲ್ ಕೇಸಸ್ ಇರ್ಬೋದು, ಪ್ರಾಪರ್ಟಿ ಕೇಸ್ ಇರ್ಬೋದು, ಇಲ್ಲ ನಿಮ್ಗೆ ಡಿವೋರ್ಸ್ ಕೇಸ್ ಇರ್ಬೋದು. ಸೊ ಅಂತದ್ರಲ್ಲಿ ಸಿವಿಲ್ ಲೈಫ್ ಕೇಸಸ್ ಅಲ್ಲಿ ಅಥವಾ ಬೇರೆ ಕೇಸಸ್ ನಾನ್ ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಅಲ್ಲಿ, ಲೀಗಲ್ ಕೇಸಸ್ ಅಲ್ಲಿ ಇಟ್ ಇಸ್ ಟೆಲಿಂಗ್ ದಟ್ ಇಟ್ ಕ್ಯಾನ್ ನಾಟ್ ಕಮ್ ಟು ಅಪಿಲೇಟ್ ಜುರಿಸ್ಡಿಕ್ಷನ್ ಟು ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ. ಅಪಿಲೇಟ್ ಜುರಿಸ್ಡಿಕ್ಷನ್ ಟು ಸುಪ್ರೀಂ ಕೋರ್ಟ್ ಇನ್ ಎನಿ ಕೇಸ್ ಇಟ್ ಇಸ್ ದೇರ್. ಯಾವ ಕೇಸ್ ಇದ್ರು ನೀವು ಅಪಿಲೇಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಇರ್ಲಿ ಇಲ್ಲ ಹೈಕೋರ್ಟ್ ಅಲ್ಲಿ ಇರ್ಲಿ, ನೀವು ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಹೈಕೋರ್ಟಿಗೆ ಅಪೀಲ್ ಬರ್ಬೋದು, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಬೋದು. ಸೊ ಅಪೀಲ್ ಯಾವ ಕೇಸ್ ಅಲ್ಲಾದ್ರೂ ಹೋಗ್ಬೋದು. ನೆಕ್ಸ್ಟ್, ಇಟ್ ಹ್ಯಾಸ್ ಅಡ್ವೈಸರಿ ಜುರಿಸ್ಡಿಕ್ಷನ್. ಅಡ್ವೈಸರಿ ಜುರಿಸ್ಡಿಕ್ಷನ್ ಇಸ್ ಆಲ್ಸೋ ಟ್ರೂ, ಎಸ್ಪೆಷಲಿ ಇನ್ ಕೇಸ್ ಆಫ್ ಯುವರ್ ಪ್ರೆಸಿಡೆಂಟ್ ಅವರು ಅವಾಗ ಕೇಳ್ತಾ ಇರ್ತಾರೆ ಅವ್ರಿಗೆ ಅಡ್ವೈಸ್ ಅನ್ನ ಸುಪ್ರೀಂ ಕೋರ್ಟ್ಗೆ. ಸೊ ಸುಪ್ರೀಂ ಕೋರ್ಟ್ ಇಷ್ಟ ಇದ್ರೆ ಅಡ್ವೈಸ್ ಕೊಡ್ತಾರೆ, ಇಷ್ಟ ಇಲ್ಲ ಅಂದ್ರೆ ಅವ್ರು ಅಡ್ವೈಸ್ ಕೊಡಲ್ಲ. ಬಟ್ ಅಡ್ವೈಸರಿ ಜುರಿಸ್ಡಿಕ್ಷನ್ ಇದೆ, ಬೇಕು ಅಂದಾಗ ಅವ್ರು ಅಡ್ವೈಸ್ ಕೊಡ್ಬೋದು. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. Next, coming to the 13th question, which among the below is not a subject of public interest litigation? So public interest litigation li ಯಾವುದು ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಬಾಂಡೆಡ್ ಲೇಬರ್, ನೆಗ್ಲೆಕ್ಟೆಡ್ ಚಿಲ್ಡ್ರನ್, ಪೆಟಿಷನ್ ಫ್ರಮ್ ರೈಟ್ ವಿಕ್ಟಿಮ್, ಫ್ಯಾಮಿಲಿ ಪರ್ಸನ್, ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇಶ್ಯೂ. ಓಕೆ, ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಇಟ್ ಶುಡ್ ಬಿ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್, ಪ್ಲಸ್ ಅವ್ರಿಗೆ ಯಾವುದೇ ರೀತಿಯಾದ ಸೆಲ್ಫ್ ಇಂಟ್ರೆಸ್ಟ್ ಇರಬಾರ್ದು. ಈಗ ಯಾರೋ ಒಬ್ರು ನಿಮ್ಗೆ ಗೊತ್ತಿಲ್ಲದೆ ಇರೋರು XYZ ಇರೋರು ಪಬ್ಲಿಕ್ ಒಳ್ಳೇದಾಗ್ಲಿ ಅಂತ ಅವರು ಕೇಸನ್ನ ಓಪನ್ ಮಾಡ್ತಾರೆ.
ಬಟ್ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸ್ ಇಂದ ಈ XYZ ಗೆ ದೇ ಶುಡ್ ನಾಟ್ ಹ್ಯಾವ್ ಎನಿ ಸೆಲ್ಫ್ ಬೆನಿಫಿಟ್. ಏನು ದುರುದ್ದೇಶ ಅವ್ರಿಗಾಗ್ಬೇಕು, ಒಳ್ಳೆ ಉದ್ದೇಶ ಅವ್ರಿಗಾಗಕ್ಕೆ, ಅವ್ರಿಗೇನೋ ಒಂದು ಬೆನಿಫಿಟ್ ಆಗಕ್ಕೆ, ಇಲ್ಲ ಇನ್ನೊಬ್ರಿಗೆ ದುರುದ್ದೇಶ ಆಗ್ಲಿ ಅಂತ ಆ ರೀತಿ ಇರಬಾರ್ದು ಅವ್ರಿಗೆ. ಸೊ ಪಬ್ಲಿಕ್ ಒಳ್ಳೇದಾಗ್ಲಿ ಏನೋ ಉದ್ದೇಶ ಇಟ್ಕೊಂಡ್ ಮಾಡ್ಬೇಕು. ಸೊ ಕೆಳಗಡೆ ಯಾವ್ದು ಬರೋದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಬಾಂಡೆಡ್ ಲೇಬರ್ ಬರುತ್ತೆ. ಬಾಂಡೆಡ್ ಲೇಬರ್ ಇಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ನೆಗ್ಲೆಕ್ಟೆಡ್ ಚಿಲ್ಡ್ರನ್ ಕೂಡ ಬರುತ್ತೆ. ಪೆಟಿಷನ್ ಫ್ರಮ್ ರೈಟ್ ವಿಕ್ಟಿಮ್, ಗಲಾಟೆಗಳಾದಾಗ ಅಲ್ಲಿ ನೊಂದಿರೋರು ಇರ್ತಾರಲ್ಲ ಅವ್ರದ್ದು ಪೆಟಿಷನ್ ಇರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಸೊ BPL ಫ್ಯಾಮಿಲೀಸ್ಗೆಲ್ಲ ಫ್ಯಾಮಿಲಿ ಪೆನ್ಷನ್ ಬರುತ್ತೆ. ಸೊ ಫ್ಯಾಮಿಲಿ ಪೆನ್ಷನ್ ಇಶ್ಯೂ ಇದ್ರೆ ಲ್ಯಾಂಡ್ ಲಾರ್ಡ್ ಟೆನೆಂಟ್ ಇಶ್ಯೂ ಬರಲ್ಲ. ದಿಸ್ ಇಸ್ ಯುವರ್ ಇಂಡಿವಿಜುವಲ್ ರೈಟ್. This is individual and this is not in respect to your public interest litigation. So 5 is not an option. So answer is C. Coming to the 14th question, High Court of Karnataka was established in ಯಾವ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು? 1868, 1872, 1884, 1892. ಆನ್ಸರ್ ಇಸ್ ಸಿ, 1884. 15th question, which article gives power to a single high court for 2 or more states? ಎರಡು ಅಥವಾ ಜಾಸ್ತಿ ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇರ್ಬೋದು. ಓಕೆ, ಸೊ ಒಂದೇ ಹೈಕೋರ್ಟ್ ಎರಡು ಅಥವಾ ಹೆಚ್ಚು ರಾಜ್ಯಗಳಿಗೆ ಇರ್ಬೋದು. ಎಕ್ಸಾಂಪಲ್ ಇಸ್ ಚಂಡೀಗಢ ಹೈಕೋರ್ಟ್ ಫಾರ್ ಪಂಜಾಬ್ ಅಂಡ್ ಹರಿಯಾಣ ಬೋತ್. ಪಂಜಾಬ್, ಹರಿಯಾಣ, ಯೂನಿಯನ್ ಟೆರಿಟರಿ ಆಫ್ ಚಂಡೀಗಢ ಮೂರಕ್ಕೂ ಅದೇನೆ. ಸೊ ಒಂದೇ ಹೈಕೋರ್ಟ್ ಒಂದಕ್ಕಿಂತ ಹೆಚ್ಚು ರಾಜ್ಯಕ್ಕೆ ಇರಬಹುದು ಅಂತ ಯಾವ ಆರ್ಟಿಕಲ್ ಕೆಳಗಡೆ ಮೆನ್ಷನ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ ನಂಬರ್ 230, 231, 232, 233. ಸೊ ಇಟ್ ಇಸ್ ಆನ್ಸರ್ ಆಪ್ಷನ್ ಬಿ, ಆರ್ಟಿಕಲ್ ನಂಬರ್ 231. 16th question, which among the following is the largest parliamentary committee? ಪಾರ್ಲಿಮೆಂಟರಿ ಕಮಿಟಿಗಳಲ್ಲಿ ಇರೋದ್ರಲ್ಲಿ ಯಾರಲ್ಲಿ ಲಾರ್ಜೆಸ್ಟ್ ಸೈಜ್ ಇದೆ? ಸೊ ಮೆಂಬರ್ಸ್ ಯಾರಲ್ಲಿ ಜಾಸ್ತಿ ಇದ್ದಾರೆ ಅಂತ. ಸೊ ಕಮಿಟಿ ಆನ್ ಪಬ್ಲಿಕ್ ಅಕೌಂಟ್, ಎಸ್ಟಿಮೇಟ್ಸ್ ಕಮಿಟಿ, ಕಮಿಟಿ ಆನ್ ಪಬ್ಲಿಕ್ ಎಂಟರ್ಪ್ರೈಸ್, ಕಮಿಟಿ ಆನ್ ಪೆಟಿಷನ್ಸ್. ಆಕ್ಚುಲ್ ಆನ್ಸರ್ ಇಸ್ ಎಸ್ಟಿಮೇಟ್ಸ್ ಕಮಿಟಿ. ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಹೆಚ್ಚು ಜನ ಮೆಂಬರ್ಗಳಿದ್ದಾರೆ, 30 ಜನ ಇದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಡೀಟೇಲ್ ಆಗಿದೆ. ಸೊ ಕನ್ಸಿಡರಿಂಗ್ ದ ಫಾಲೋವಿಂಗ್ ಸೆಂಟೆನ್ಸಸ್, ಎಸ್ಟಿಮೇಟ್ಸ್ ಕಮಿಟಿ ಕನ್ಸಿಸ್ಟ್ ಆಫ್ 30 members. Originally, estimates committee had 25 members and was increased to 30 members in 1956. All 30 members are from Lok Sabha. ಯಾವುದು ಈ ಸೆಂಟೆನ್ಸಸ್ ಅಲ್ಲಿ ಕೆಳಗೆ ಮೇಲಿನ ಸೆಂಟೆನ್ಸಸ್ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ಟಿಮೇಟ್ಸ್ ಕಮಿಟಿ ಇದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 30 ಜನ ಮೆಂಬರ್ಗಳಿದ್ದಾರೆ. ಮೊದಲು 25 ಇದ್ರು, ಆಮೇಲೆ ಅವರು 30 ಆದ್ರು. ಅವ್ರು ಆಗಿದ್ದ ವರ್ಷ ಬಂದು 1956. ಮತ್ತೆ ಎಲ್ಲಾ ಮೆಂಬರ್ಗಳು ಲೋಕಸಭಾದಿಂದಾನೇ ಬರ್ತಿದ್ದಾರೆ ಅಂತ ಹೇಳ್ತಾ ಇದೆ. ಸೊ ಯಾವ್ದು ಕರೆಕ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಕರೆಕ್ಟ್ ಆಗಿರೋದು ಆಲ್ ಆಫ್ ದೆಮ್ ಆರ್ ಟ್ರೂ. ಕರೆಕ್ಟ್ ಆಗಿದೆ, ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದಾವೆ. 1, 2, 3. ಸೊ ದ ಆನ್ಸರ್ ಆಪ್ಷನ್ ಇಸ್ ಡಿ, ಆಲ್ ಆರ್ ಟ್ರೂ. ನೆಕ್ಸ್ಟ್ 18th question, which among the following statement is not true? ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ರಿಗಾರ್ಡಿಂಗ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ. ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ ಲಾಸ್ಟ್ ವಿಡಿಯೋದಲ್ಲೂ ಒಂದು ಕ್ವೆಶನ್ ಸಾಲ್ವ್ ಮಾಡಿದೀವಿ. 24 ಕಮಿಟಿಗಳು ಇರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಿರಂಗೆ ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಒನ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ ಇಸ್ ಟು ಸೆಕ್ಯೂರ್ ಮೋರ್ ಅಕೌಂಟಬಿಲಿಟಿ ಆಫ್ ದಿ ಎಕ್ಸಿಕ್ಯೂಟಿವ್ ಟು ದಿ ಪಾರ್ಲಿಮೆಂಟ್. ಸೊ ಮೋರ್ ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಏನು? ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಕೇಳಿರೋ ಖರ್ಚು ಸರಿಯಾಗಿದೆಯಾ ಇಲ್ವಾ, ಪಾಲಿಸಿಗೆ ಅಲಾಟ್ ಮಾಡಿರೋ ದುಡ್ಡು ಕರೆಕ್ಟ್ ಆಗಿದೆಯಾ ಇಲ್ವಾ, ಹೊಸ ಪಾಲಿಸಿ ಇವರು ಕೇಳ್ತಾ ಇರೋದು ಪಾಲಿಸಿ ಚೆನ್ನಾಗಿದೆಯಾ ಇಲ್ವಾ, ಸ್ಕೀಮ್ ಚೆನ್ನಾಗಿದೆಯಾ ಇಲ್ವಾ, ಸೊ ಕರೆಕ್ಟ್ ಆಗಿ ಅದಕ್ಕೆ ಬೇಕಾಗಿರೋಷ್ಟು ದುಡ್ಡು ಕೇಳ್ತಾ ಇದಾರ ಅಂತ. ಅಕೌಂಟಬಿಲಿಟಿ ಯಾರ್ದು? ಎಕ್ಸಿಕ್ಯೂಟಿವ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿಮಂಡಲದ್ದು, ಅವ್ರದ್ದು ಎಕ್ಸಿಕ್ಯೂಟಿವ್ದು ಅಕೌಂಟಬಿಲಿಟಿನ ಪಾರ್ಲಿಮೆಂಟ್ಗೆ ತೋರಿಸ್ತಾರೆ. ಇವ್ರು ಕೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಇವ್ರು ಕೇಳ್ತಾ ಇರೋದು ಕರೆಕ್ಟ್ ಆಗಿಲ್ಲ ಅಂತ ಆ ಅಕೌಂಟಬಿಲಿಟಿ ತರದೇ ಇವ್ರ ಮೇನ್ ಆಬ್ಜೆಕ್ಟಿವ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ದೇರ್ ಆರ್ 24 ಸ್ಟ್ಯಾಂಡಿಂಗ್ ಕಮಿಟೀಸ್. 24 ಸ್ಟ್ಯಾಂಡಿಂಗ್ ಕಮಿಟಿಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ಸ್ಟ್ಯಾಂಡಿಂಗ್ ಕಮಿಟೀಸ್ ಕ್ಯಾನ್ ಹ್ಯಾವ್ ಮಿನಿಸ್ಟರ್ ಆಸ್ ಅ ಮೆಂಬರ್. ಕ್ಯಾನ್ ಹ್ಯಾವ್ ಮಿನಿಸ್ಟರ್ ಆಸ್ ಅ ಮೆಂಬರ್. ಸೊ ಮಂತ್ರಿ ಒಬ್ರು ಈ ಇದರಲ್ಲಿ ಕಮಿಟಿಯಲ್ಲಿ ಮೆಂಬರ್ ಆಗ್ಬೋದು ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಅ ಟರ್ಮ್ ಆಫ್ ಆಫೀಸ್ ಆಫ್ ಈ ಸ್ಟ್ಯಾಂಡಿಂಗ್ ಕಮಿಟಿ ಇಸ್ 1 year ಫ್ರಮ್ ದ ಡೇಟ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಸೊ ಈ DRSC ಸ್ಟಾರ್ಟ್ ಆದ್ಮೇಲಿಂದ ಅದು 1 year ವರ್ಗೂ ಅದ್ರದ್ದು ಟರ್ಮ್ ಇರುತ್ತೆ. ಅದಾದ್ಮೇಲಿಂದ ಮತ್ತೆ ರಿಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ ಯಾವ್ದು ಸರಿಯಾಗಿಲ್ಲ ಅಂತ ಕೇಳ್ತಾ ಇದೆ. ಸೊ ಫಸ್ಟ್ ಒನ್ ಬಂದು ದ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಸೆಕ್ಯೂರ್ ಮೋರ್ ಅಕೌಂಟಬಿಲಿಟಿ ಆಫ್ ದಿ ಎಕ್ಸಿಕ್ಯೂಟಿವ್. ಅದು ಕರೆಕ್ಟ್ ಸ್ಟೇಟ್ಮೆಂಟ್, ಅದು ಸರಿಯಾಗಿದೆ. ನೆಕ್ಸ್ಟ್, ದೇರ್ ಆರ್ 24 ಸ್ಟ್ಯಾಂಡಿಂಗ್ ಕಮಿಟೀಸ್. ಅದು ಕೂಡ ಕರೆಕ್ಟ್ ಆಗಿದೆ, 24 ಇದಾವೆ. ನೆಕ್ಸ್ಟ್, ಸ್ಟ್ಯಾಂಡಿಂಗ್ ಕಮಿಟಿ ಕ್ಯಾನ್ ಹ್ಯಾವ್ ಮಿನಿಸ್ಟರ್ ಆಸ್ ಅ ಮೆಂಬರ್. ದ ಸ್ಟೇಟ್ಮೆಂಟ್ ಇಸ್ ರಾಂಗ್. ಇಟ್ ಕೆನಾಟ್ ಹ್ಯಾವ್ ಅ ಮಿನಿಸ್ಟರ್ ಆಸ್ ಅ ಮೆಂಬರ್. ಅದರಲ್ಲಿ
Next, a term of office is 1 year. ಅದು ಕೂಡ ಕರೆಕ್ಟ್ ಆಗಿದೆ. So the option C is wrong because it cannot have minister as a member. Next, coming to the 19th question, which of the following parliamentary committees does not come under committees to enquire? ಎನ್ಕ್ವೈರಿ ಕಮಿಟಿ ಒಳಗಡೆ ಕೆಳಗಿಂದು ಯಾವ್ದೆಲ್ಲ ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕಮಿಟಿ ಆನ್ ಪೆಟಿಷನ್, ಕಮಿಟಿ ಆನ್ ಪ್ರಿವಿಲೇಜ್, ಎಥಿಕ್ಸ್ ಕಮಿಟಿ, ರೂಲ್ಸ್ ಕಮಿಟಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ, ರೂಲ್ಸ್ ಕಮಿಟಿ. ರೂಲ್ಸ್ ಕಮಿಟಿ ಡಸ್ ನಾಟ್ ಕಮ್ ಅಂಡರ್ ಎನ್ಕ್ವೈರಿ. ಮೇಲಿನ 3 ಎನ್ಕ್ವೈರಿ ಒಳಗಡೆ ಬರುತ್ತೆ. ನೆಕ್ಸ್ಟ್, ವಿಚ್ ಆರ್ಟಿಕಲ್ ಪ್ರಿಸ್ಕ್ರೈಬ್ಸ್ ದಟ್ ಪ್ರೆಸಿಡೆಂಟ್ ಕ್ಯಾನ್ ಕನ್ಸಲ್ಟ್ ಸುಪ್ರೀಂ ಕೋರ್ಟ್? ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಅನ್ನ ಕನ್ಸಲ್ಟ್ ಮಾಡ್ಬೋದು, ಅಡ್ವೈಸ್ ಕೇಳ್ಬೋದು ಅಂತ ಯಾವ ಆರ್ಟಿಕಲ್ ಹೇಳ್ತಾ ಇದೆ? Article number 123, article number 133, article number 143, 153. So it is article number 143. Answer option is C. Okay, so these were the 20 questions that we had selected for today, and hopefully it was of some help and it was of good revision. All the best for your exams. Study well. Like, share and subscribe our channel for more such test series for your KAS prelims exam. Thank you.